ನಮಸ್ಕಾರ ಸ್ನೇಹಿತರೆ, ವಿಜಯಪುರ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ, ಅಲಸಂದಿ ಕಾಳು ಪಲ್ಯ ರೊಟ್ಟಿ ಜೋಡಿ ಮಾಡಿದ್ವಿ. ಭಾಳ ಮಸ್ತಾಗಿತ್ತು. ಅದನ್ನು ಹೆಂಗೆ ಮಾಡಿನ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಆಮೇಲೆ ಯಾವುದಾದ್ರೂ ವಿಜಯಪುರದ ಸ್ಪೆಷಲ್ ಡಿಶಸ್ ನೋಡೋಕೆ ಇಷ್ಟಪಡ್ತಿದ್ರಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಫಸ್ಟಿಗೆ ನೋಡ್ರಿ, ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಮೂರು ಕೂಡ ಸಣ್ಣಗೆ ಜಜ್ಕೊಂಡೇನಿ. ಫುಲ್ ನಿಮ್ಗೆ ಬೇಕಂದ್ರೆ ನೀವು ಮಿಕ್ಸಿಗೆ ಹಾಕೋಬೋದು, ಬಟ್ ಕಲ್ಲೊಳಗೆ ಕುಟ್ಟಿದ್ರೂ ಚಲೋ ಆಗ್ತದೆ ಅಂತ ಹೇಳಿ ನಾನು ಚಟ್ನಿ ಕಲ್ಲೊಳಗೆ ನೋಡಿರಿ ಹಸಿ ಖಾರ ಎಲ್ಲ ಜಜ್ಜಿಟ್ಕೊಂಡಿನಿ. ಆಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕರಿಬೇವು ತೊಗೊಂಡಿನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಅಲಸಂದಿ ಕಾಳು ಚೆಂದಗೆ ತೊಳೆದು ಒಂದು 7-8 ಸೀಟಿ ಹೊಡೆಸಿ ಕುದಿಸಿ ಇಟ್ಕೊಂಡಿನಿ. ಅದರದ್ದು ಹೊಟ್ಟೆ ಹೊಡಿಯುತ್ತಾನ ನೀವು ಚೆಂದ ಕುದಿಸ್ಕೊಂಡ್ರೆ ಕಾಳು ಪಲ್ಯ ಮಸ್ತ್ ಗ್ರೇವಿನೆಸ್ ಬರ್ತೈತಿ, ಚಲೋ ಆಗ್ತೈತಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಕುಟ್ಟಿಟ್ಕೊಂಡಿರುವಂತಹ ಹಸಿ ಖಾರದ ಪೇಸ್ಟ್ ಹಾಕ್ಕೊಂಡೀನಿ. ಉಪ್ಪು ಹಾಕಿ ಅದನ್ನೆಲ್ಲ ಚೆಂದಾಗಿ ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೀನಿ. ನೋಡಿರಿ, ಭಾಳ ಸರಳ ಐತಿ, ಜಾಸ್ತಿ ಏನೂ ಇದು ಇಲ್ಲ. ಬಟ್ ಇದು ರೊಟ್ಟಿ ಜೋಡಿ, ಚಪಾತಿ ಜೋಡಿ, ಅನ್ನದ ಜೋಡಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಆಮೇಲೆ ನೋಡಿರಿ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ, ಆಮೇಲೆ ಭಾಳಷ್ಟು ಕರಿಬೇವು ಹಾಕೀನಿ. ಇದೆಲ್ಲ ಚೆಂದಾಗಿ ಫ್ರೈ ಆದಮೇಲೆ ನಾವೇನು ಕುದಿಸಿಟ್ಕೊಂಡಿರ್ತೀವಲ್ಲ, ಕುದಿಸಿಟ್ಕೊಂಡಿರುವಂತಹ ಅಲಸಂದಿ ಕಾಳನ್ನು ಇದರ ಒಳಗೆ ಹಾಕಿ ಚೆಂದಾಗಿ ನೀವು ಮಿಕ್ಸ್ ಮಾಡ್ಕೊಂಡ್ರಂದ್ರೆ ಮುಗೀತು. ನಮ್ದು ಬಿಸಿ ಬಿಸಿ ಅಲಸಂದಿ ಕಾಳು ಪಲ್ಯ ರೆಡಿ ಆಗ್ತೈತಿ. ನಾನಿವತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ ಅಂಥೇಳಿ ಕಾಳು ಪಲ್ಯ ಮಾಡಿದ್ರೆ ಅಂತಂತೆ ಹಸಿ ಖಾರ, ಭಾಳಷ್ಟು ಖಾರ ಹಾಕಿ ಪಲ್ಯ ಮಾಡಿದರೆ ಹೇಳ್ತೀನಿ ರೀ, ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ಒಂದು ಸ್ವಲ್ಪ ಗ್ರೇವಿನೆಸ್ ಬರಲಿ ಅಂಥೇಳಿ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡಿನಿ. ಇಷ್ಟು ನೀವು ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಅಲಸಂದಿ ಕಾಳು ಪಲ್ಯ ರೆಡಿ ಆಗ್ತೈತಿ. ನೋಡಿರಿ, ನೋಡೋಕ್ಕೂ ಎಷ್ಟು ಚೆಂದ ಆಗೈತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದನ್ನು ನೀವು ಗಾರ್ನಿಷ್ ಮಾಡಿದ್ರಂದ್ರೆ ನಮ್ಮದು ಪಲ್ಯ ರೆಡಿ ಆಗ್ತೈತಿ. ಒಂದು 5-10 ನಿಮಿಷ ಕುದಿಸ್ಕೊರಿ. ಕುದಿಸ್ಕೊಂಡ್ಮೇಲೆ ಚೆಂದಾಗಿ ಕುದಿಯಾಕತೈತಿ. ನೋಡೋಕ್ಕೂ ಎಷ್ಟು ಮಸ್ತ್ ಆಗೈತಿ. ಕ್ರೀಮಿ ಪಲ್ಯ ಆಗ್ತೈತಿದೆ. ಎಲ್ಲ ಮಸ್ತ್ ರಸ ಬಿಡ್ತಂದ್ರೆ ಗ್ರೇವಿ ಮಸ್ತ್ ಆಕೈತಿ. ನೀವು ಚೆಂದ ಅಳಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಗ್ರೇವಿ ಮಾಡ್ಕೋಬೋದು. ನಾನು ಸೆಮಿ ಲಿಕ್ವಿಡನ್ನು ಪಲ್ಯ ಮಾಡಿದ್ದೆ. ನೋಡಿರಿ, ನೋಡೋಕೆ ಎಷ್ಟು ಚೆಂದ ಕಾಣತೈತಿ. ನಾನು ಇಲ್ಲಿ ಹುಳಿಗೆ ಏನೂ ಹಾಕ್ಕೊಂಡಿಲ್ಲ. ನೀವು ಬೇಕಂದ್ರೆ ಸ್ವಲ್ಪ ಹುಣಸಿ ಹಣ್ಣು ಹಾಕ್ಕೋಬೋದು. ನಾನಿಲ್ಲಿ ಹುಳಿಗೆ ಏನೂ ಹಾಕ್ಕೊಂಡಿಲ್ಲ. ಮೇಲೆ ಕೊತ್ತಂಬರಿ ಹಾಕಿ ಪಲ್ಯನ ಗಾರ್ನಿಷ್ ಮಾಡಿದ್ವಿ. ಸೊ ನೋಡಿರಿ, ನಮ್ಮದು ಬಿಸಿ ಬಿಸಿ ಪಲ್ಯ ರೆಡಿ ಆಗೈತಿ. ಸೊ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡ್ತೀರ ಅಂತ ಹೇಳಿ ಅನ್ಕೋತೀನಿ. ಧನ್ಯವಾದಗಳು ಸ್ನೇಹಿತರೆ.